ಬೆಳಗ್ಗೆಯಿಂದ ಸ್ವಲ್ಪ ಜ್ವರ ಇತ್ತು. ಇವ್ರು ಕೆಲ್ಸಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಜ್ವರ ತುಂಬ ಜಾಸ್ತಿ ಆಯಿತು ಅಂತ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಡಾಕ್ಟರ್ ಇರಲಿಲ್ಲ. ಆ ಮೆಡಿಕಲ್ ಅಣ್ಣನೇ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಆ ಅಣ್ಣಂಗೆ ಕನ್ನಡ ಬರೋದು ನೋಡಿ ತುಂಬಾ ಖುಷಿ ಆಯಿತು. ನಮ್ಮ ಯಜಮಾನರು ನೋಡಿ ಯಾವ ಥರ ತರಕಾರಿ ತೊಗೋತಿದ್ದಾರೆ ಅಂತ. ತರಕಾರಿ ತೊಗೊಳಕ್ಕೂ ಬರಲ್ಲ ಇವರಿಗೆ. ಹಾಗೆ ಈ ಜ್ವರ ಬಂದಾಗ ಏನಾದರೂ ರುಚಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ನಿಮಗೂ ಹೀಗೆ ಅನ್ಸುತ್ತಾ? ಕಮೆಂಟ್ ಮಾಡಿ. ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಡಿ ಅಂತ ಕೇಳಿದೆ. ನೀನು ಹುಷಾರಾಗೋ ತನಕ ನಾನು ಏನು ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಕೊನೆಗೂ ನನ್ನ ಮುಖ ನೋಡೋಕ್ಕಾಗದೆ ಬಜ್ಜಿ ಮಾಡ್ಕೊಡೋಕ್ಕೆ ಒಪ್ಕೊಂಡ್ರು. ನಾವು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ತರಕಾರಿನ ತಿಂತೀವಿ. ಅದಕ್ಕೆ ತರಕಾರಿ ಎಲ್ಲ ಶಾಪಿಂಗ್ ಮಾಡಿ ಮೇಡಮ್ ಅವರು ಬಜ್ಜಿ ಬೇರೆ ಕೇಳಿದ್ರಲ್ಲ, ನನಗೆ ಕಡ್ಲೆ ಹಿಟ್ಟು ಕಳ್ಸೋದಕ್ಕೆ ಬರೋದಿಲ್ಲ, ನೀನು ಕಳಿಸ್ಕೊಡು ಅಂತ ಕೇಳ್ತಾ ಇದ್ದೆ. ಸ್ವಲ್ಪ ಪಾತ್ರೆನೂ ಇತ್ತು ಕೂಡ, ಅವಳಿಗೆ ಹುಷಾರಿಲ್ವಲ್ಲ, ಅದಕ್ಕೆ ನಾನೇ ತೊಳೆದು ಕೊಡ್ತಾ ಇದ್ದೆ. ಮೇಡಮ್ ಅವರು ಕಡ್ಲೆ ಹಿಟ್ಟನ್ನ ಕಳಿಸ್ತಾ ಇದ್ರು. ಮನೆಗೆ ಬರೋ ತನಕ ಮೆಣಸಿನ್ಕಾಯಿ ಬಜ್ಜಿ ಬೇಕು ಅಂತ ಕೇಳ್ತಾ ಇದ್ರು. ಮನೆಗೆ ಬಂದಾದ್ಮೇಲೆ ಮೊಟ್ಟೆ ಬೋಂಡನು ಕೂಡ ಮಾಡ್ಕೊಡಿ ಅಂದ್ರು. ಒಂದೇ ಕಡ್ಲೆ ಹಿಟ್ಟಲ್ವಾ, ಮೊಟ್ಟೆ ಬೋಂಡನು ಹಾಕ್ಬೋದು, ಮೆಣಸಿನ್ಕಾಯಿ ಬಜ್ಜಿನೂ ಹಾಕ್ಬೋದು ಅಂತ ಸುಮ್ಮನಾದೆ. ಆದರೆ ಮೊಟ್ಟೆ ಬೋಂಡ ಹಾಕ್ಬೇಕಿದ್ರೆ ಆದಷ್ಟು ಹುಷಾರಾಗಿರಿ, ಅದು ಸಿಡಿಯುತ್ತೆ. ಇವತ್ತು ನನಗೂ ಕೂಡ ಸಿಡಿತು. ಈ ಥರ ಎಣ್ಣೆ ಸಿಡಿದಾಗ ಆ ಜಾಗಕ್ಕೆ ಆಲೂಗೆಡ್ಡೆ ಸ್ಲೈಸ್ ಇಡೋದ್ರಿಂದ ಉರಿ ಕಮ್ಮಿ ಆಗುತ್ತೆ, ಹಾಗೆ ಕಲೆ ಅಷ್ಟು ಉಳಿಯಲ್ಲ. ನಾನು ಎಲ್ಲರನ್ನೂ ಪ್ರೀತಿಯಿಂದ ನಂಬುವುದನ್ನು ಅಷ್ಟೇ ಕಲಿತೆ, ಆದರೆ ಯಾರಿಗೂ ಮೋಸ ಮಾಡುವುದನ್ನು ಮಾತ್ರ ಕಲಿಯಲಿಲ್ಲ. ನನಗೆ ಮೋಸ ಮಾಡಲು ಬರುವುದಿಲ್ಲ ಅಂತಲ್ಲ, ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನನಗೆ ಇದೆ. ಆ ನೋವನ್ನು ಬೇರೆಯವರಿಗೆ ಕೊಡಲು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಎಲ್ಲರ ದಿನ ಶುಭವಾಗಲಿ.